ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ಜನ ಸ್ಟ್ರೆಂತ್ ಟ್ರೈನಿಂಗ್ ಅಂದ್ರೆ ಡಂಬಲ್ ವರ್ಕೌಟ್ಸ್ ನ ಹೇಳ್ಕೊಡಿ ಅಂತ ಕೇಳ್ತಾ ಇದ್ರಿ. ಸೊ ಐ ಥಾಟ್ ಈ ವೀಕ್ ಇಂದ ಈಗ ಆಲ್ರೆಡಿ ತುಂಬಾ ಫ್ಯಾಟ್ ಲಾಸ್ ಸೆಷನ್ಸ್ ನ ಅಪ್ಲೋಡ್ ಮಾಡಿದೀನಿ. 13 to 14 ಸೆಷನ್ಸ್ ನ ಮಾಡಿದೀನಿ. ಸೊ ನೀವು ಹೋಗಿ ಚೆಕ್ ಮಾಡ್ಕೋಬಹುದು ಯಾರ್ಯಾರು ಫ್ಯಾಟ್ ಲಾಸ್ ಮಾಡಬೇಕು, ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಮಾಡಬೇಕು, ಅವರು ಅದೇ ಸ್ಟ್ರೆಂತ್ ಬಿಲ್ಡ್ ಮಾಡಬೇಕು, ಜಾಸ್ತಿ ಜಂಪ್ ಮಾಡಕ್ಕಾಗಲ್ಲ, ನನಗೆ ಮಂಡಿ ನೋವಿದೆ, ರೆಗ್ಯುಲರ್ ಆಗಿ ಸೊಂಟ ನೋವಿದೆ, ಸೊ ಚೆಸ್ಟ್ ಜಾಸ್ತಿ ಇದೆ, ಪರ್ಟಿಕ್ಯುಲರ್ ಮಸಲ್ಸ್ ಮೇಲೆ ಟ್ರೈನ್ ಮಾಡಬೇಕು ಅನ್ನೋರಿಗೆ ಮಾತ್ರ ಈ ವಿಡಿಯೋ. ಇವತ್ತು ನಾವು ಲೆಗ್ ವರ್ಕೌಟ್ ಇಂದ ಸ್ಟಾರ್ಟ್ ಮಾಡೋಣ. ಸೊ ಪ್ರತಿ ವಾರ ನಾನು ನಿಮ್ಗೆ ಲೆಗ್ ವರ್ಕೌಟ್, ಚೆಸ್ಟ್ ವರ್ಕೌಟ್, ಈ ತರ ಡಿಫ್ರೆಂಟ್ ವರ್ಕೌಟ್ಸ್ ನ ಹಾಕ್ತಾ ಹೋಗ್ತೀನಿ. ಯೂಶಲಿ ನಾನ್ ವರ್ಕೌಟ್ ಮಾಡೋದು ಹೆಂಗೆ ಅಂದ್ರೆ ಪ್ರತಿದಿನ ಒಂದೊಂದು ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಮಂಡೇ ಲೆಗ್ ಮಾಡಿದ್ರೆ ಟ್ಯೂಸ್ಡೇ ಬ್ಯಾಕ್, ಚೆಸ್ಟ್, ಟ್ರೈಸೆಪ್ಸ್, ಬೈಸೆಪ್ಸ್, ಈ ತರ ಡಿವೈಡ್ ಮಾಡ್ಕೊಂಡು ಒಂದೊಂದ್ ದಿನ ಒಂದ್ ಮಾಡ್ತೀವಿ. ಬಟ್ ಒಂದೇ ವಿಡಿಯೋದಲ್ಲಿ ಎಲ್ಲಾನು ಮಾಡಕ್ಕಾಗಲ್ಲ, ನನ್ನ ಬಾಡಿನೂ ಕೂಡ ರೆಸ್ಪಾಂಡ್ ಮಾಡ್ಬೇಕಲ್ಲ. ಸೊ ಅದಕ್ಕೆ ಇವತ್ತು ನಾನು ಅನ್ಕೊಂಡೆ ತುಂಬಾ ಜನ ಸ್ಕಿಪ್ ಮಾಡೋ ವರ್ಕೌಟ್ ಯಾವುದು, ಲೆಗ್ ವರ್ಕೌಟ್. ಲೆಗ್ ವರ್ಕೌಟ್ ಅಂತಂದ್ರೆ ಯಾರು ಮಾಡಲ್ಲ, ಯಾಕಂದ್ರೆ ತೊಡೆ ನೋವು ಬಂದ್ಬಿಡುತ್ತೆ, ಮಂಡಿ ನೋವು ಬಂದ್ಬಿಡುತ್ತೆ. ಬಟ್ ತುಂಬಾ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ಸ್ಟ್ರೆಂತ್ ಬಿಲ್ಡ್ ಮಾಡೋದು ಲೋವರ್ ಬಾಡಿಗೆ. ಎಸ್, ನಮ್ಗೆ ಗಾಡ್ ಗಿಫ್ಟೆಡ್ ಏನಂತಂದ್ರೆ ನಮ್ಮ ಲೋವರ್ ಬಾಡಿ ಆಲ್ರೆಡಿ ತುಂಬಾ ಸ್ಟ್ರೆಂತ್ ಇರುತ್ತೆ, ಬಿಕಾಸ್ ನಾವು ಮಗು ಇರೋದ್ರಿಂದ, ಈ ತರ ಎಲ್ಲ ಮಾಡೋದ್ರಿಂದ. ಬಟ್ ಸ್ಟಿಲ್ ಅದನ್ನ ನಾವು ಹೋಗ್ತಾ ಕಾಪಾಡ್ಕೊಂಡಿಲ್ಲ ಅಂತ ಅಂದ್ರೆ ಆಬ್ವಿಯಸ್ಲಿ ವೀಕ್ ಆಗ್ತಾ ಹೋಗುತ್ತೆ. ಅದಕ್ಕೆ ತುಂಬಾ ಜನ ಮಂಡಿ ನೋವು ಅನ್ನೋದು, ನಡೆಯಕ್ ಆಗಲ್ಲ ಅನ್ನೋದು, ಅಂಡ್ ತುಂಬಾ ಜನಕ್ಕೆ ಇದು ಕೂಡ ಬರ್ತಾ ಇದೆ, ವೆರಿಕೋಸ್ ಬರ್ತಾ ಇದೆ ಅಲ್ಲ. ಸೊ ಇದೆಲ್ಲ ಇಶ್ಯೂಸ್ ಅದಕ್ಕೆ ಆಗೋದು. ಆದಷ್ಟು ಯಾರ್ಯಾರಿಗೆ ತುಂಬಾ ಅಂದ್ರೆ ತುಂಬಾ ವೀಕ್ ಇದೆ ಮಸಲ್ಸ್ ಅಂತ ಅನ್ಸುತ್ತೆ, ಅವರು ನಿಮ್ಮ ಫ್ಯಾಟ್ ಲಾಸ್ ಜೊತೆಗೆ ಸ್ಟ್ರೆಂತ್ ಟ್ರೈನಿಂಗ್ ಆಡ್ ಮಾಡ್ಕೊಳ್ಳಿ. ಡೈಲಿ ಮಾಡಕ್ಕಾಗಿಲ್ಲ ಅಂತಂದ್ರೆ ವೀಕ್ಲಿ ಟ್ವೈಸ್ ಥ್ರೈಸ್ ಪರ್ಟಿಕ್ಯುಲರ್ ಮಸಲ್ಸ್ ಮೇಲೆ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಓಕೆನಾ? ಇವತ್ತು ಎಷ್ಟು ವೇರಿಯೇಷನ್ಸ್ ಆಗುತ್ತೋ ಅಷ್ಟು ವೇರಿಯೇಷನ್ ನೋಡ್ತೀನಿ. ಅಂಡ್ ಫ್ಯೂಚರ್ ಅಲ್ಲಿ ನೋಡೋಣ, ಇನ್ ಕೇಸ್ ಈ ಸೀರೀಸ್ ಆದ್ಮೇಲೆ, ಕಂಪ್ಲೀಟ್ ಪಾರ್ಟ್ಸ್ ಆದ್ಮೇಲೆ ಮತ್ತೆ ಇನ್ನೊಂದು ಸೀರೀಸ್ ಅಲ್ಲಿ ಕಾಂಬಿನೇಷನ್ಸ್ ಹೇಗೆ ಚೇಂಜ್ ಮಾಡೋದು ಆ ತರ ತೋರಿಸ್ತೀನಿ. ಮನೇಲೇ ಮಾಡ್ಬೋದು, ಮನೇಲಿ ಮಾಡಕ್ಕಾಗಲ್ಲ ಅನ್ನೋದು ಏನೂ ಇಲ್ಲ. ಜಿಮ್ಗೆ ಹೋಗ್ಬೇಕಂತ ಜಿಮ್ ಅಲ್ಲಿ ಕೆಲವು ಮಿಷಿನ್ಸ್ ಇರುತ್ತೆ ಅಷ್ಟೇನೆ. ಡಿಫ್ರೆನ್ಸ್ ಅಂತ ಅಂದ್ರೆ ಆ ಮಿಷಿನ್ಸ್ ಇಲ್ಲ ಅಂತ ಅಂದ್ರೆ ನೀವು ಮನೇಲೇನೆ ಆರಾಮಾಗಿ ಮಾಡ್ಬೋದು ವಿತ್ 2.5 kg or 3 kg ಡಂಬಲ್ಸ್. ಇಲ್ಲ ಜಾಸ್ತಿ ಬೇಕು ಅಂದ್ರೆ 5 kg ಡಂಬಲ್ಸ್ ಕೂಡ ತರ್ಸ್ಕೋಬಹುದು. ನೀವು ಅರೌಂಡ್ 1000 rupees ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಆ ಪೇರ್ ಆಫ್ ಡಂಬಲ್ಸ್ ಸಿಕ್ಬಿಡತ್ತೆ. ಓಕೆನಾ? ಸ್ಟಾರ್ಟ್ ಮಾಡೋಣ. ಅಂಡ್ ಆಸ್ ಯೂಶುವಲ್ ಯಾವಾಗ್ಲೂ ಅಷ್ಟೇ, ನೀವು ವರ್ಕೌಟ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಾಡಿ ಫ್ರೀ ಮತ್ತೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ವಾರ್ಮ್ ಅಪ್ ಅಂತ ಅಂದಾಗ ವಾಕ್, ಜಾಗ್, ಇಲ್ಲ ಹೈ ನೀಸ್ ಮಾಡ್ಬೋದು. ಈಗ ಹಳೆ ವಿಡಿಯೋಸ್ ಹೋಗಿ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಾರ್ಮ್ ಅಪ್ ಎಕ್ಸರ್ಸೈಸ್ ಏನೇನ್ ಮಾಡ್ಬೋದು ಅಂತ. ಇವತ್ತು ನಾನು ಕ್ವಿಕ್ ಆಗಿ ಲೆಗ್ ಮಾಡ್ತಿರೋದ್ರಿಂದ ಲೆಗ್ಗೆ ಫ್ರೀ ಮಾಡ್ಕೊಂಡು ಜೊತೆಗೆ ವರ್ಕೌಟ್ ನ ಫ್ರೀ ಎಕ್ಸರ್ಸೈಸ್ ಮಾಡಿ ವರ್ಕೌಟ್ ನ ಸ್ಟಾರ್ಟ್ ಮಾಡೋಣ. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ದ ಡೇ. ಒಂದ್ ನಿಮಿಷ. ನಾನು ಪ್ರತಿ ಸಲಿನೂ ವರ್ಕೌಟ್ ಮಾಡ್ಬೇಕಾದ್ರೆ ನಾನು ವಾಚಲ್ಲಿ ಅದನ್ನು ಸೆಟ್ ಮಾಡ್ಕೊಂತೀನಿ. ಅದರಿಂದ ನಾನು ಕ್ಯಾಲೋರೀಸ್ ಟ್ರ್ಯಾಕ್ ಮಾಡೋಕ್ಕಾಗ್ಲಿ, ಸ್ಟೆಪ್ಸ್ ಟ್ರ್ಯಾಕ್ ಮಾಡೋಕ್ಕಾಗ್ಲಿ ಈಸಿ ಆಗುತ್ತೆ ಅಂತ. ಓಕೆನಾ? ಸೊ ಇದನ್ನ ಸೈಡ್ ಇಟ್ಬಿಡೋಣ. ನಾನು ಯೂಸ್ ಮಾಡ್ತಿರೋದು 3 kg ಡಂಬಲ್ಸ್ ಅಥವಾ 5 kg ಡಂಬಲ್ಸ್ ಕೂಡ ಇದೆ. ಬೇಕಾದ್ರೆ ತೋರಿಸ್ತೀನಿ ನಾನು ನಿಮಗೆ ಯಾವ ತರ ನೀವು ಚೇಂಜ್ ಮಾಡ್ಕೋಬಹುದು ಅಂತ. ನೀವು 2.5 kg ಇಂದನಾದ್ರೂ ಸ್ಟಾರ್ಟ್ ಮಾಡಿ, ಅಟ್ ಲೀಸ್ಟ್ ಸಿಗುತ್ತೆ ನಿಮಗೆ, ಆನ್ಲೈನ್ ಎಲ್ಲ ಚೆಕ್ ಮಾಡಿ. ಓಕೆನಾ? ಮೊದಲನೇದಾಗಿ ವಾರ್ಮ್ ಅಪ್ ಎಕ್ಸರ್ಸೈಸ್ ಮಾಡೋಣ. ವಾರ್ಮ್ ಅಪ್ ಎಕ್ಸರ್ಸೈಸ್ ಬಂದು ಯೂಶಲಿ ನಾನು ಹೈ ನೀಸ್, ವಾಕ್, ಜಾಗ್ ನ ಇದು ಮಾಡ್ತೀನಿ. ಇವತ್ತು ಜಸ್ಟ್ ಸ್ವಲ್ಪ ಬಾಡಿ ಆಕ್ಟಿವೇಟ್ ಆಗಲಿ ಅಂತ ಕಾಂಬಿನೇಷನ್ ಅಲ್ಲಿ ಮಾಡೋಣ. ಓಕೆನಾ? ಸೊ ವಿಲ್ ಗೋ ವಿತ್ ಜಂಪಿಂಗ್ ಜಾಕ್ಸ್ 50 ಕೌಂಟ್. ನಿಮ್ಗೆ ಒಂದೇ ಸ್ಟ್ರೆಚ್ ಅಲ್ಲಿ 50 ಮಾಡಕ್ಕಾಗಿಲ್ಲ ಅಂತ ಅಂದ್ರೆ 25 ಮಾಡಿ. ಓಕೆನಾ? ಅಂಡ್ ಜಂಪೇ ಮಾಡಕ್ಕಾಗಿಲ್ಲ ಅಂದ್ರೆ ನಿಮ್ಗೆ ಹೈ ನೀಸ್ ನೆಕ್ಸ್ಟ್ ಆಪ್ಷನ್. ಇದು ಒಂದು 20 ಕೌಂಟ್ ಮಾಡಿ. ಸೊ ನೆಕ್ಸ್ಟ್ ಅಗೇನ್ 25 ಜಂಪಿಂಗ್ ಜಾಕ್ಸ್. High knees 20 count. ಓಕೆ, ಈ ತರ ಕಾಂಬಿನೇಷನ್ ಬೇಕಾದ್ರೂ ಮಾಡ್ಬೋದು. ನಿಮ್ಗೆ ಹಾಗಲ್ಲ ಜಂಪ್ ಮಾಡಕ್ಕೆ ಅಂದ್ರೆ ನಿಂತಿದ್ದ ಹತ್ರನೇ ಸ್ಪಾಟ್ ಜಾಗ್, ಸ್ಪಾಟ್ ವಾಕ್, ಈ ತರ ಏನಾದ್ರು ವಾರ್ಮ್ ಅಪ್ ಎಕ್ಸರ್ಸೈಸ್ ನ ಆಡ್ ಮಾಡ್ಕೊಳ್ಳಿ. ಇಲ್ಲ ನೀವು ಹೊರಗಡೆ ವಾಕ್ ಹೋಗಿ ಬರ್ತೀರಾ, ಏನಾದ್ರು ಮಾರ್ನಿಂಗ್ ವಾಕ್ ಮಾಡೋ ಅಭ್ಯಾಸ ಇರುತ್ತಲ್ಲ, ಅವರು ವಾಕ್ ಹೋಗಿ ಬಂದ್ಮೇಲೆ ನೀವು ಫ್ರೀ ಮಾಡ್ಕೊಂಡು ವರ್ಕೌಟ್ ನ ಸ್ಟಾರ್ಟ್ ಮಾಡ್ಬೋದು. ಈಗ ಫ್ರೀ ಎಕ್ಸರ್ಸೈಸ್ ಮಾಡೋಣ. ಫ್ರೀ ಎಕ್ಸರ್ಸೈಸ್ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ.
ನೀವು ಬೆಳಿಗ್ಗೆ ಎದ್ದಿರ್ತೀರಾ, ಇಲ್ಲ ಈವ್ನಿಂಗ್ ಟಯರ್ಡ್ ಆಗಿ ಬಂದಿರ್ತೀರಾ, ಲಾಂಗ್ ಟರ್ಮ್ ಕುತ್ಕೊಂಡು ಬೈಕ್ ರೈಡ್ ಮಾಡ್ಕೊಂಡು ಎಕ್ಸ್ಪೈಸಿ ಈ ತರ ಇದ್ದಾಗ ನೀವು ಫ್ರೀನೇ ಮಾಡ್ಕೊಂಡಿಲ್ಲ ಅಂದ್ರೆ ಮಸಲ್ ಕ್ಯಾಚ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ರೆಡಿ? ಫ್ರೀ ಎಕ್ಸರ್ಸೈಸ್, ನೆಕ್ ರೊಟೇಷನ್, ರಿವರ್ಸ್. ಯೂಶಲಿ ನಾನು ಎಲ್ಲಾನು 3 ಕೌಂಟ್ ಮಾಡ್ತೀನಿ. ನೆಕ್ಸ್ಟ್ ವ್ರಿಸ್ಟ್, ಫಿಂಗರ್ ಪಾರ್ಟ್ಸ್ ನ ರೊಟೇಟ್ ಮಾಡಬೇಕು. ಅಂಡ್ 1 arm stretch, ಟಂಗ್ ರೊಟೇಷನ್ 3 and reverse 3. Next ankle rotation 3 and reverse 3. Same way 3 and reverse 3. Okay. Next shoulder, front 3, back 3. Okay. Chest stretch. ಇದು ಟ್ರೈಸಿಪ್ಸ್ ಅಂತೀವಿ. ಟ್ರೈಸಿಪ್ ಸ್ಟ್ರೆಚ್. ನೀವು ಹೀಗೆ ಸ್ಟ್ರೆಚ್ ಮಾಡಿದಾಗ ಈ ಪರ್ಟಿಕ್ಯುಲರ್ ಮಸಲ್ಸ್ ಆಕ್ಟಿವೇಟ್ ಆಗುತ್ತೆ. ಸೊ ಟೋಟಲ್ 6. ಪ್ರಾಪರ್ ಆಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಅಂಡ್ ಬೈಸಿಪ್ ಸ್ಟ್ರೆಚ್. ಇದು ಬೈಸಿಪ್ ಮಸಲ್ಸ್. ಸ್ವಲ್ಪ ಪುಲ್ ಮಾಡಬೇಕು, ಜಾಸ್ತಿ ಪುಲ್ ಮಾಡಬಾರ್ದು. ಓಕೆ, ಈ ಪರ್ಟಿಕ್ಯುಲರ್ ಮಸಲ್ ಮಾತ್ರ ಸ್ಟ್ರೆಚ್ ಆಗಬೇಕು. ಟೋಟಲ್ 6. ಓಕೆ, ಸ್ವಲ್ಪ ಶೋಲ್ಡರ್ಸ್ನ ಫ್ರೀ ಮಾಡ್ಕೊಳ್ಳೋಣ. ಕಂಪ್ಲೀಟ್ ರೊಟೇಷನ್ ಆ್ಯಂಡ್ ಚೆಸ್ಟ್ ಸ್ಟ್ರೆಚ್ ಮಾಡೋಣ. ಈ ಥರ ಕಂಪ್ಲೀಟ್ ನಿಮ್ಮ ಬ್ಯಾಕಿಂದ ಎಲ್ಲ ಸ್ಟ್ರೆಚ್ ಆಗುತ್ತೆ. ಟೋಟಲ್ 6. ಓಕೆ, ದೆನ್ ಲ್ಯಾಟ್ ಸ್ಟ್ರೆಚ್. ಟೋಟಲ್ 6. ಹಾಬ್ಲಿಕ್. ಟೋಟಲ್ 6. ಅಂಡ್ ಲೆಗ್ಸ್ಗೆ ನೀ ಹಕ್ಸ್. ಇದು ಕಂಪ್ಲೀಟ್ ಪುಲ್ ಮಾಡಿ ನೀವು ಹಿಂಗೆ ಸ್ಟ್ರೆಚ್ ಮಾಡಿದಾಗ ನಿಮ್ಮ ಗ್ಲೂಟ್ಸ್ ಇಂದ ಮಸಲ್ಸ್ ಸ್ಟ್ರೆಚ್ ಆಗುತ್ತೆ. ಅಂಡ್ ರಿವರ್ಸ್. ಇದು ಅಷ್ಟೇ, ನಿಮ್ಮ ಆಮ್ಸ್ಟ್ರಿಂಗ್ ಸ್ಟ್ರೆಚ್ ಆಗುತ್ತೆ. ಅಂಡ್ ಫಾರ್ವರ್ಡ್ ಪುಲ್ ಸ್ಟ್ರೆಚ್. ಬ್ಯಾಲೆನ್ಸ್ ಸಿಗ್ತೀರ ಅಂದ್ರೆ ಒಂದ್ ಕೈಲಿ ಗೋಡೆ ಇಟ್ಕೊಳ್ಳಿ. ಯಾವುದೇ ಎಕ್ಸರ್ಸೈಸ್ ಮಾಡಬೇಕಾದ್ರೂ ಅಷ್ಟೇ. And final stretches, ಕಾಲ್ ಟಚ್, ಫ್ರಂಟ್, ಬ್ಯಾಕ್. ಮಂಡಿ ಬೆಂಡ್ ಆಗಬಾರ್ದು, ನೋಡ್ಕೊಳ್ಳಿ. ಬ್ಯಾಕ್ ಅಂಡ್ ಸ್ಕ್ವೀಸ್. ಓಕೆ, ನಿಮ್ಮ ಬ್ಯಾಕ್ ಬೋನ್ ಅಂದ್ರೆ ಸ್ಪೈನ್ ಆಕ್ಟಿವೇಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ವಾಟ್ ಫ್ರೀ ಎಕ್ಸರ್ಸೈಸ್. ಬಟ್ ಇವಾಗ ನಾವು ಲೆಗ್ ಮಾಡ್ತಿದೀವಲ್ವಾ, ಸೊ ಫ್ರೀ ಸ್ಕ್ವಾಟ್ಸ್ ಮಾಡೋಣ. ಸೊ ಫ್ರೀ ಸ್ಕ್ವಾಟ್ಸ್ ಅಲ್ಲಿ ಬಾಕ್ಸ್ ಸ್ಕ್ವಾಟ್ಸ್ ಮಾಡೋಣ. ಬಾಕ್ಸ್ ಸ್ಕ್ವಾಟ್ಸ್ ಇನ್ ದ ಸೆನ್ಸ್ ನಿಮ್ಮ ಕಾಲ್ ನೋಡಿ ಇಷ್ಟೇ ಅಗಲ. ಓಕೆ, ಮಧ್ಯದಲ್ಲಿ 1 ಕಾಲಷ್ಟು ಸ್ಪೇಸ್ ಇದೆ. ಇದನ್ನ ಸ್ಕ್ವಾಟ್ ಅಂತೀವಿ. ಸೊ ಸ್ಕ್ವಾಟ್ ಮಾಡ್ಬೇಕಾದ್ರೆ ಮೇಯ್ನು ನಿಮ್ಮ ಗ್ಲೂಟ್ಸ್ನ ಹಿಂದೆ ಪುಷ್ ಮಾಡಿ ಕುತ್ಕೋಬೇಕು. ಇದನ್ನ ಫ್ರೀ ಮಾಡ್ಕೊಳ್ಳಿ. ಯಾಕಂದ್ರೆ ಲೆಗ್ ನೀವು ವೆಯ್ಟ್ಸ್ ಮಾಡೋಕ್ಕಿಂತ ಮುಂಚೆ ಒಂದು 15-10 ಕೌಂಟ್ ಫ್ರೀ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ? ಇದು ಬಾಕ್ಸ್ ಸ್ಕ್ವಾಟ್ಸ್. ಈಗ ಸ್ವಲ್ಪ ವೈಡ್ ಸ್ಕ್ವಾಟ್ಸ್. ಈಗ ಏನಾಗಿದೆ, ನನ್ನ ಶೋಲ್ಡರ್ ಲೆವೆಲ್ಗೆ ಕಾಲಾಗ್ಲಾಗಿದೆ. ಸೊ ಇದು 10 ಕೌಂಟ್. ಸೊ ಏನಾಗುತ್ತೆ ಅಂದ್ರೆ ಈಗ ಲೆಗ್ಸ್ ಅಂತ ಬಂದಾಗ ನಿಮ್ಗೆ ಒಂದೇ ಸಲ ಎಲ್ಲ ಮಸಲ್ಸ್ ಆಕ್ಟಿವೇಟ್ ಆಗಲ್ಲ. ಕೆಲವು ಸಲ ಹೀದಾಗುತ್ತೆ, ಕೆಲವು ಸಲ ಹೀದಾಗುತ್ತೆ, ಕೆಲವು ಸಲ ಹೀದಾಗುತ್ತೆ. ಓಕೆ, ಸೊ ನೀವು ವೇರಿಯೇಷನ್ಸ್ ತಕ್ಕಂಗೆ ಮಾಡಬೇಕು. 10 ಕೌಂಟ್ ಆದ್ಮೇಲೆ ಇದು ವೈಡ್ ಸ್ಕ್ವಾಟ್ಸ್ ಅಂಡ್ ಸುಮೋ ಸ್ಕ್ವಾಟ್ಸ್ ಅಂತಾನು ಅಂತೀವಿ. ಓಕೆ, ಕಂಪ್ಲೀಟ್. ಯಾವಾಗಲೂ ಅಷ್ಟೇ, ಕುತ್ಕೋಬೇಕಾದ್ರೆ ಬ್ರೀತ್ ಔಟ್, ಎದೊಳ್ಬೇಕಾದ್ರೆ ಬ್ರೀತ್ ಇನ್. ಮೇನ್ ಅದೇ ಇಂಪಾರ್ಟೆಂಟ್ ವೇಟ್ಸ್ ಮಾಡಬೇಕಾದ್ರೆ. ಓಕೆ, ಆ್ಯಂಡ್ ಲಂಜಸ್ ಕೂಡ ಮಾಡೋಣ. ಸೊ ಯಾವ ಥರ ಅಂದರೆ, ನಿಮಗೆ ಲಂಜಸ್ ಕಷ್ಟ ಆಗುತ್ತೆ ಅಂದರೆ ಈ ಥರ ಒಂದು ಕೈಲಿ ಸಪೋರ್ಟ್ ತೊಗೊಳ್ಳಿ. ಸಿ, ಹೀಗೆ ಜಸ್ಟ್ 10 ಕೌಂಟ್ ಮಾಡಿ. ಸ್ವಲ್ಪ ಸ್ಲೋಗೆ ಮಾಡಿ ನೀವು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ. ಓಕೆ, ಇದಾಯ್ತಾ? ಇಲ್ಲಿಗೆ ನಮ್ಮ ಫ್ರೀ ಮುಗ್ದೆ. ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಆ್ಯಂಡ್ ವರ್ಕೌಟ್ ಮಧ್ಯ
ಸ್ವಲ್ಪ ಸ್ವಲ್ಪ ನೀರು ಕುಡೀರಿ. ಹೈಡ್ರೇಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಇವತ್ತೊಂದು 4 to 5 ಕಾಂಬಿನೇಷನ್ಸ್ ತೋರಿಸ್ತೀನಿ. ಇದನ್ನೇ ಫಸ್ಟ್ ಪ್ರಾಕ್ಟೀಸ್ ಮಾಡಿ ಆಯ್ತಾ. ಒಂದೇ ಸರಿ ಜಾಸ್ತಿ ಕೌಂಟ್ ಮಾಡೋಕ್ಕೂ ಹೋಗ್ಬಿಡಿ. ಯೂಶಲಿ ವರ್ಕೌಟಲ್ಲಿ 3 ಸೆಟ್ಸ್ ಆಗಿ ಡಿವೈಡ್ ಮಾಡ್ಕೊತೀವಿ. ಒಂದು ವೇರಿಯೇಷನ್ನ 3 ಸಲ ಮಾಡ್ತೀವಿ, 3 ಟೈಮ್ಸ್ ಮಾಡ್ತೀವಿ. ಒಬ್ಬೊಬ್ರು 10 ಕೌಂಟ್ ಮಾಡ್ತಾರೆ, 8 ಮಾಡ್ತಾರೆ, 12 ಮಾಡ್ತಾರೆ, 15 ಮಾಡ್ತಾರೆ, 20 ಮಾಡ್ತಾರೆ. ಡಿಪೆಂಡ್ಸ್ ಆನ್ ದೇರ್ ಸುಸ್ತಾಗ್ತಿದೆ. ಓಕೆ, ಡಿಪೆಂಡ್ಸ್ ಆನ್ ದೇರ್ ಬಾಡಿ ಕಂಡೀಷನ್, ಇಲ್ಲ ಅವ್ರ ಗೋಲ್ ಮೇಲೆ ಕೂಡ ಹೋಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಕಡಿಮೆ ವೇಟ್ಸ್ ತಗೊಂಡು ಜಾಸ್ತಿ ಕೌಂಟ್ ಮಾಡ್ತಾರೆ. ಕೆಲವರು ಜಾಸ್ತಿ ವೇಟ್ಸ್ ತಗೊಂಡು ಕಡಿಮೆ ಕೌಂಟ್ ಮಾಡ್ತಾರೆ ಅಷ್ಟೇ. ಓಕೆನಾ. ಈಗ ನಾವ್ ಇವತ್ತೇನ್ ಮಾಡೋಣ ಅಂದ್ರೆ 12 into 3 ಮಾಡ್ಕೊಳ್ಳೋಣ ಪ್ರತಿ ಒಂದು ಎಕ್ಸರ್ಸೈಸ್. ಇನ್ ಕೇಸ್ ನೀವು ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಒಂದು 8 ಕೌಂಟ್ ಮಾಡಿದ ತಕ್ಷಣ ನಿಮ್ಗೆ ಆಗ್ತಿಲ್ಲ ಅಂದ್ರೆ 8 into 3 ಮಾಡ್ಕೊಳ್ಳಿ. ಓಕೆ, ಮೊದಲನೇದಾಗಿ ನಾನು ಸ್ಕ್ವಾಟ್ಸ್ ಆಲ್ರೆಡಿ ಹೇಳಿದೆ ಅಲ್ಲ, ಬಾಕ್ಸ್ ಸ್ಕ್ವಾಟ್ಸ್. ಸೊ ಡಂಬಲ್ಸ್ ನೋಡಿ, ನೀವು ಸೈಡ್ ಇಟ್ಕೊಂಡು ಮಾಡೋದು ನೋಡ್ತಿರ್ತೀರಾ. ಯೂಶಲಿ ಜಾಸ್ತಿ ಫ್ರಂಟ್ ಬೆಂಡ್ ಆಗ್ಬಿಡ್ತಾರೆ ಸೈಡ್ ಇಟ್ಕೊಂಡಾಗ. ಸೊ ಡಂಬಲ್ಸ್ನ ಹೀಗಿಟ್ಕೊಳ್ಳಿ, ಇಲ್ಲ ಹೀಗಿಟ್ಕೊಳ್ಳಿ. ಓಕೆ, ಹೀಗಿಟ್ಕೊಳ್ಳೋಣ. ನನ್ಗೆ ಯೂಶಲಿ ಇದೆ ಬೆಟರ್. ಆ್ಯಂಡ್ ಸಿಟ್. 1 2 3 4 5 6 7 8 9 10. Come on, 2 more. 1. ಆದಷ್ಟು ಹಿಂದಕ್ಕೆ ಕುತ್ಕೋಬೇಕು. 2. And take a break for few seconds. ಈಗ ನಿಮ್ಗೆ ಈ ಥರ ಸ್ಕ್ವಾಟ್ ಮಾಡೋಕ್ಕೆ ಆಗ್ತಾ ಇಲ್ಲ, ಓಕೆ, ತುಂಬಾ ಬೀಳೋ ಥರ ಅನ್ಸುತ್ತೆ ಅಂದಾಗ, ಅಂಡ್ ಮಂಡಿ ನೋವು ಜಾಸ್ತಿ ಇರೋರಿಗೆ ಕುತ್ಕೊಂಡು ಎದೊಳಗೆ ಕಷ್ಟ ಆಗುತ್ತಲ್ಲ, ಅವ್ರು ಒಂದು ಚೇರ್ ತೊಗೊಂಡು ಬನ್ನಿ. ಚೇರ್ ಮೇಲೆ ಕುತ್ಕೊಂಡು ಎದೋಳಿ. ವಿತ್ ವೆಯ್ಟ್ಸ್ ಆದರೂ ಮಾಡಿ, ವಿತೌಟ್ ವೆಯ್ಟ್ಸ್ ಆದರೂ ಮಾಡಿ. ಒಂದ್ಸಲಿ ವಿತೌಟ್ ವೆಯ್ಟ್ಸ್ ನೀವು ಮಾಡ್ತಿದ್ದೀರಾ 10 to 15 ಕೌಂಟ್ ಅಂದರೆ ದೆನ್ ಗೋ ವಿತ್ ವೆಯ್ಟ್ಸ್. ನಿಮ್ಗೆ ಅದೇ ಮಾಡೋಕ್ಕಾಗ್ತಿಲ್ಲ ಅಂದರೆ ಫಸ್ಟ್ ಅದನ್ನು ಮಾಡೋದು ಕಲೀರಿ. ತುಂಬ ಜನ ತಪ್ಪು ಅದೇ ಮಾಡೋದು. ನಾವು ಅಬ್ಸರ್ವ್ ಮಾಡ್ತಿರ್ತೀವಿ, ಜಿಮ್ಮಿಗೆ ಬರ್ತಾರೆ, 20 kg 30 kg ಯಾರೋ ಹೊಡಿತಾರದು ನೋಡ್ತಾರೆ, ಟ್ರೈ ಮಾಡೋಣ ಅಂತ ಮಾಡಕ್ಕೆ ಹೋಗ್ತಾರೆ. ಹಾಗಲ್ಲ, ಇಂಜುರಿಗಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಸ್ಟ್ ನಾನು ಆಗಲೇ ಫ್ರೀ ಸ್ಕ್ವಾಟ್ಸ್ ತೋರಿಸಿದೆ ಅಲ್ಲ, ಅದನ್ನ ವಿತೌಟ್ ವೆಯ್ಟ್ ಮಾಡಿ. ಅದು ನಿಮ್ಗೆ ಆಗುತ್ತೆ ಅಂದರೆ ನೆಕ್ಸ್ಟ್ ಸ್ಟೆಪ್ ಇದು. ನಿಮ್ಮ ಬಾಡಿ ವೆಯ್ಟ್ನೇ ನೀವು ಎತ್ತಕ್ಕಾಗ್ತಾ ಇಲ್ಲ ಅಂದರೆ ಡಂಬಲ್ಸ್ ಇಟ್ಕೊಂಡು ಏನು ಮಾಡ್ತೀರಾ? ಆ್ಯಂಡ್ ಈಗ ನಾನು ತೋರಿಸ್ತಿರೋ ವರ್ಕೌಟ್ನೆಲ್ಲ ನೀವು ವಿತೌಟ್ ಡಂಬಲ್ಸ್ ಕೂಡ ಮಾಡ್ಬೋದು. ಆ್ಯಂಡ್ ಡಂಬಲ್ಸ್ ಇಲ್ದಿರೋರು 1 ಲೀಟರ್ ವಾಟರ್ ಬಾಟಲ್, ನಿಮ್ಮ ಕೈ ಗ್ರಿಪ್ ಯಾವ ಸಿಗುತ್ತೆ ಆ ವಾಟರ್ ಬಾಟಲ್ಗೆ ನೀರು ಫಿಲ್ ಮಾಡ್ಕೊಂಡು ಮಾಡಿ. ಓಕೆನಾ. ಸೆಟ್ 2 1 2 3 4 5 6 7 8 9 10 11 12. ಈಗ 2 ಸೆಟ್ನು ನೀವು ಫ್ರೀ ಆಗಿ ಮಾಡಿಬಿಟ್ರಿ, ಆರಾಮಾಗಿ ಮಾಡೋಕ್ಕಾಯ್ತು. ಸೊ ನಾನು ಯೂಸ್ ಮಾಡಿದ್ರೆ 3. ನಿಮ್ಮ ಹತ್ರ ಎಕ್ಸ್ಟ್ರಾ ಡಂಬಲ್ಸ್ ಇತ್ತು 5 kg ಅಂದರೆ ನೀವು ಹೋಗ್ಬೋದು, 5 kg ತಗೋಬೋದು. ಇದು 5 kg ಡಂಬಲ್ಸ್. ಸೊ ಈಗ ಅಪ್ಗ್ರೇಡ್ ಮಾಡ್ಕೊಳ್ಳಿ. 2 ಸೆಟ್ ಕಡಿಮೆ ಮಾಡಿದ್ರೆ 3ನೇ ಸೆಟ್ ಇದ್ರಲ್ಲಿ ಮಾಡಿ, ಆ ಥರ. ಓಕೆ, ಮಾಡೋಣ. ಇದು 5 kg ಡಂಬಲ್. ಆ್ಯಕ್ಚುಲಿ ನಾನು ಯೂಸ್ ಮಾಡ್ತಿರೋದು ಲೈಫ್ ಲಾಂಗ್ ಬ್ರ್ಯಾಂಡ್ ಅನ್ಸುತ್ತೆ. ಲೈಫ್ ಲಾಂಗ್ ಬ್ರ್ಯಾಂಡ್. ಲಿಂಕ್ ಬೇಕಾದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ತುಂಬಾ ಕಡಿಮೆಗೆ ಒಳ್ಳೆ ಕ್ವಾಲಿಟಿ ಡಂಬಲ್ಸ್ ಇದೆ. ಓಕೆ, ಸೇಮ್ ವೇ 12 ಕೌಂಟ್. Five, 10. ಬ್ರೀತಿಂಗ್, ಬ್ರೀತ್ ಔಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಕುತ್ಕೋಬೇಕಾದ್ರೆ ಬ್ರೀತ್ ಔಟ್ ಮಾಡಿ, ಎದೊಳಗ ಬ್ರೀತಿಂಗ್ ಮಾಡಿ. ಆ್ಯಂಡ್ ನಿಮ್ಮ ಹತ್ರ ಇನ್ ಕೇಸ್ 5 kg ಡಂಬಲ್ ಇಲ್ಲ, ಅದೇ ಇದೆ ಅಂದರೆ ಕೌಂಟ್ ಜಾಸ್ತಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. 12 ಮಾಡ್ತಿದ್ವಿ ಅಲ್ವಾ, 15 ಮಾಡಿ. ಮತ್ತು ಕೆಲವ್ರಿಗೆ 12 ಮಾಡೋಕ್ಕೆ ಆಗಿಲ್ಲ ಅಂದರೆ ಫಸ್ಟ್ 10 12, ಸೆಕೆಂಡ್ ಸೆಟ್ 10, ಥರ್ಡ್ ಸೆಟ್ 8, ಈ ಥರ ಮಾಡ್ಕೋಬೋದು. ನಿಮ್ಮ ಬಾಡಿ ಕಂಡೀಷನ್ ನಿಮಗೆ ಗೊತ್ತಾಗ್ತಿರುತ್ತೆ ಅಲ್ವಾ, ಆದಷ್ಟು ಅದಕ್ಕೆ ತಕ್ಕಂಗೆ ವರ್ಕೌಟ್ ಮಾಡಿ. ಸ್ಟಾರ್ಟಿಂಗಲ್ಲಿ ಯಾರು ಎಕ್ಸ್ಪರ್ಟ್ ಆಗಿರೋಲ್ಲ, ಸೊ ಎಲ್ಲರಿಗೂ ಕಷ್ಟನೇ ಆಗುತ್ತೆ. ಆ್ಯಂಡ್ ಈ ವರ್ಕೌಟ್ ಮಾಡಿದ್ಮೇಲೆ ನಿಮ್ಗೆ ನಾಳೆ
ಕಾಲ್ ಪೇನ್ ಬರ್ಬೋದು, ಅಂದ್ರೆ ತೊಡೆ ಪೇನು, ನಡಿಬೇಕಾದ್ರೆ ಸ್ವಲ್ಪ ಕ್ಯಾಚ್ ಆಗೋ ತರ ಫೀಲ್ ಆಗೋದು, ಅದನ್ನ ಮಸಲ್ ಸೋರ್ನೆಸ್ ಅಂತೀವಿ. ಇಟ್ಸ್ ಕಾಮನ್, ನನಗೂ ಕೂಡ ಡೈಲಿ ಬರುತ್ತೆ. ಈಗಲೂ ಕೂಡ ನನ್ನ ಒಂದು ಪಾರ್ಟ್ ಕೂಡ ಪೇನ್ ಬರ್ತಾ ಇದೆ. ಬಿಕಾಸ್ ನಾನು ರೆಗ್ಯುಲರ್ ಆಗಿ ಫ್ಯಾಟ್ ಲಾಸ್ ಸೆಷನ್ ಮಾಡ್ತಿದ್ದೀನಿ, ವರ್ಕೌಟ್ ಮಾಡ್ತಿದ್ದೀನಿ, ವಾಕ್ ಮಾಡ್ತಿದ್ದೀನಿ, ಸ್ಟ್ರೆಂತ್ ಬಿಲ್ಡ್ ಮಾಡ್ತಿದ್ದೀನಿ, ಎಲ್ಲ ಮಾಡ್ತಿರೋದ್ರಿಂದ ನಾನು ತುಂಬಾ ಬಾಡಿ ಪೇನ್ ಇರುತ್ತೆ. ಸೊ ಇಟ್ಸ್ ಕಾಮನ್. ಆದಷ್ಟು ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಅದೇ ನಿಮ್ಮ ಬಾಡಿನ ರಿಕವರ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಫಸ್ಟ್ ವೇರಿಯೇಷನ್ 3 ಸೆಟ್ಸ್ ಮಾಡಿದ್ವಿ, ಓಕೆನಾ? ಸೈಡ್ಗೆ ಇಟ್ಬಿಡೋಣ. ನೆಕ್ಸ್ಟ್ ಸುಮೋ ಸ್ಕ್ವಾಟ್ಸ್. ಈಗ ಇದು ಮೇನ್ ಇಲ್ಲಿಗೆ, ಓಕೆ? ಇದು ಅಷ್ಟೇ, ನೀವು ಹಿಂಗಾರು ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡಾಗ ನೀವು ಜಾಸ್ತಿ ಡೌನ್ ಆದ್ರೆ ಟಚ್ ಆಗುತ್ತೆ, ಅದಕ್ಕೆ ಬೆಟರ್ ಹಿಂಗೆ ಇಟ್ಕೊಳ್ಳಿ. ಫುಲ್ ಸ್ಕ್ವಾಟ್ ಹೆದೊಳ್ಬೇಕು, ಓಕೆ? ಸೇಮ್ 12 ಕೌಂಟ್ ಮಾಡೋಣ. 5 ಹ್ಯಾಂಡ್. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ? ನೀ ಯೂಶಲಿ ಏನ್ ಮಾಡ್ತಾರೆ ಎಲ್ಲಾರು ಅಂದ್ರೆ ಹಿಂಗೆ ಸ್ಟ್ರೈಟ್ ಮಾಡ್ಬಿಡ್ತಾರೆ ಹೆದಳ್ಬೇಕಾದ್ರೆ. ಮಾಡಬಾರ್ದು. ನೀ ಲಾಕ್ ಅಂತೀವಿ, ಈ ತರ ಲಾಕ್ ಮಾಡಬಾರ್ದು. ಡೌನ್ ಇಷ್ಟೇ. ಗೊತ್ತಾಗ್ತಿದೆಯಾ ನನ್ನ ಕಾಲು ಯಾವ ತರ ಇದೆ ಅಂತ? ಮಂಡಿ ಅದೇ ತರ ಇರಬೇಕು. ಲಾಕ್ ಮಾಡೋದ್ರಿಂದ ನಿಮ್ಮ ಮಂಡಿ ಮೇಲೆ ಜಾಸ್ತಿ ಪ್ರೆಷರ್ ಆಗುತ್ತೆ. ಸೊ ಇಟ್ಸ್ ನಾಟ್ ಗುಡ್. ಇಷ್ಟ, ಓಕೆ? ಬ್ರೇಕ್. ಪ್ರತಿ ಸೆಟ್ ಆದ್ಮೇಲೆ ಬ್ರೇಕ್ಸ್ ತಗೊಳ್ಳಿ ಸ್ವಲ್ಪ. ಆಕ್ಚುಲಿ ನನ್ನ ಫೇವ್ರೆಟ್ ವರ್ಕೌಟ್ ಲೆಗ್ ವರ್ಕೌಟ್. ನಂಗೆ ತುಂಬಾ ಇಷ್ಟ ಮಾಡೋದು. ಬಟ್ ನೆಕ್ಸ್ಟ್ ಡೇ ಆಸ್ ಯೂಶುವಲ್ ನಂಗೂ ಸಖತ್ತಾಗಿ ಪೇನ್ ಬರುತ್ತೆ. ಬಟ್ ನಾನು ಗಿವ್ ಅಪ್ ಮಾಡಲ್ಲ. ವೀಕ್ಲಿ ಟ್ವೈಸ್ ನಾನು ಲೆಗ್ಸ್ಗೆ ಟ್ರೈನ್ ಮಾಡ್ತೀನಿ. ಬಿಕಾಸ್ ನನಗೆ ಥೈಸ್ ದಪ್ಪ ಇದೆ. ಆಕ್ಚುಲಿ ಇದಕ್ಕಿಂತ ದಪ್ಪ ಇತ್ತು. ಬಿಕಾಸ್ ನನ್ನ ಫ್ಯಾಮಿಲಿ ಜೆನೆಟಿಕ್ಸ್ ಹಂಗಿರೋದ್ರಿಂದ. ಸೊ ನಾನು ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ತುಂಬಾ ವರ್ಷದಿಂದ ವರ್ಕ್ ಮಾಡಿ ಶೇಪ್ ಇರ್ತಾರೆ. ನೀವು ಪ್ರಾಪರ್ ಆಗಿ ವರ್ಕ್ ಮಾಡಿದ್ರೆ ಇವೆಲ್ಲ 3 ತಿಂಗಳು 6 ತಿಂಗಳಲ್ಲಿ ಆಗಂತದಲ್ಲ. ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್. ನೀವು ಮಾಡ್ತಾ ಇದ್ರೆ ಅಂಡ್ ವರ್ಕೌಟ್ ನಿಮ್ಮ ಲೈಫ್ ಸ್ಟೈಲ್ ಆಗಬೇಕು. ಇಟ್ಸ್ ನಾಟ್ ಜಸ್ಟ್ ಲೈಕ್ ಸ್ನಾಕ್ಸ್ ತರ ತಿಂದ್ಬಿಟ್ಟು ಬಿಟ್ಬಿಡೋದಲ್ಲ. ಡೈಲಿ ನಿಮಗೆ ವರ್ಕೌಟ್ ಮಾಡ್ಬೇಕು. ಅಟ್ಲೀಸ್ಟ್ ವೀಕ್ಲಿ 5 ಡೇಸ್ ಆದ್ರೂ ನಿಮ್ಮ ಬಾಡಿನ ಟ್ರೈನ್ ಮಾಡಬೇಕು. ಯಾವ್ದಾದ್ರು ಆಗಲಿ. ಫ್ಯಾಟ್ ಲಾಸ್ ಸೆಷನ್ ಮಾಡ್ತೀರಾ, ಅಕಾರ್ಡಿಂಗ್ ಟು ಬಾಡಿ ಕಂಡು. ತುಂಬಾ ದಪ್ಪ ಇರೋರು ಆದಷ್ಟು ಕ್ಯಾಲೋರಿ ಬರ್ನ್ ಮಾಡೋ ಕಡೆ ಕಾನ್ಸಂಟ್ರೇಟ್ ಮಾಡಿ. ಆಯ್ತಾ, ನಿಮ್ ಗೋಲ್ ರೀಚ್ ಆದ್ರ ದೆನ್ ಗೋ ವಿತ್ ಸ್ಟ್ರೆಂತ್ ಟ್ರೈನಿಂಗ್. ಈ ತರ ಎರಡೂ ಮಿಕ್ಸ್ ಅಪ್ ಮಾಡ್ಕೊಂಡು ಕನ್ಫ್ಯೂಸ್ ಮಾಡ್ಕೋಬೇಡಿ. ರೆಡಿ? ಸೆಕೆಂಡ್ ಸೆಟ್. ಕಾಲ್ ನೋಡ್ಕೊಳ್ಳಿ. ನಂದು ಕಾಲ್ ಯಾವ ತರ ಟರ್ನ್ ಇದೆ ನೋಡಿ, ಹಂಗೆ ಇರ್ಬೇಕು. ಫುಲ್ ಹಿಂಗೆಲ್ಲ ಹೋಗ್ಬಾರ್ದು. ಇಷ್ಟೇ. ಇದು ಅಷ್ಟೇನೆ. ನಿಮ್ಗೆ ಡಂಬಲ್ ಅಲ್ಲಿ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಬೇಡ. ವಿತೌಟ್ ಡಂಬಲ್ ಮಾಡಿ ಫಸ್ಟ್. ಅದು ಕಂಫರ್ಟಬಲ್ ಆದ್ಮೇಲೆ ಡಂಬಲ್ ಮಾಡಿ. ಈಗ ನಾನು ಹೇಗೆ 3 kg 2 ಸೆಟ್ ಮಾಡಿ 5 kg ಹೋಗ್ತಾ ಇದೀನಿ, ನೀವು ಅದೇ ತರ. ನೀವು ಪ್ರತಿ ಸರಿ ಅಬ್ಸರ್ವ್ ಮಾಡ್ಬೋದು, ನಾನು ಈಗ ಲಾಕ್ ಮಾಡ್ತಾ ಇಲ್ಲ. ನಿಮ್ ಕಾನ್ಸಂಟ್ರೇಷನ್ ನಿಮ್ಮ ಬಾಡಿ ಮೇಲೆ ಇರಬೇಕು. ಮೇನ್ ಬ್ರೀತ್ ಔಟ್ ಮಾಡೋದೇ ಟೆಕ್ನಿಕ್ಸ್ ಇಲ್ಲಿ. ನೀವು ಅದನ್ನ ಪ್ರಾಪರ್ ಆಗಿ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಗೋ ಗುಡ್. ಓಕೆ? ಥರ್ಡ್ ಸೆಟ್. ಇದೇ ಮಾಡಕ್ ನಿಮ್ಗೆ ಕೆಲವು ಮಿಷಿನ್ಸ್ಗಳು ಇರುತ್ತೆ ಜಿಮ್ ಅಲ್ಲಿ. ಆ ಮಿಷಿನ್ಸ್ ಅಲ್ಲಿ ಇಲ್ಲಿ ಬಾರ್ ಹಾಕೊಂಡು ಮಾಡ್ತೀರಾ. ಸ್ಮಿತ್ ಮಿಷಿನ್ಸ್ ಇರುತ್ತೆ, ಅದು ಬಾರ್ ಹಾಕೊಂಡು ಮಾಡ್ತೀರಾ. ಅಷ್ಟೇ, ನೀವು ಮನೆಯಲ್ಲೇ ಆರಾಮಾಗಿ ಮಾಡ್ಬೋದು. ಅದು ನಮ್ಮ ಅಸಂಪ್ಷನ್ ಅಷ್ಟೇ. ಜಿಮ್ಗೆ ಹೋದ್ರೆ ಮಾತ್ರ ಸಣ್ಣ ಆಗ್ತೀವಿ, ಜಿಮ್ಗೆ ಹೋದ್ರೆ ಮಾತ್ರ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ. ಕೆಲವೊಂದು ಬೇಸಿಕ್ ಇನ್ಸ್ಟ್ರೂಮೆಂಟ್ಸ್ ಮನೇಲಿ ಇಟ್ಕೊಂಡು ಮಾಡ್ಬೋದು. ನಾನು ತೋರಿಸ್ತೀನಿ ನಿಮಗೆ, ಗೊತ್ತಾಗುತ್ತೆ. ಪ್ರತಿ ಸಂಡೇ ಇನ್ಮೇಲೆ ಮಿನಿಮಮ್ 5 ವೀಕ್ಸ್ ಆದ್ರೂ ಬೇಕು, ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಒಂದೊಂದೇನೆ ಪ್ರಾಕ್ಟೀಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ವೀಕ್ಲಿ ಟ್ವೈಸ್ ಮಾಡಿ. ಒಂದ್ಸಲಿ ಕಂಫರ್ಟಬಲ್ ಆದ್ಮೇಲೆ ನೀವು ಯಾವ್ದಾದ್ರು ಫ್ಯಾಟ್ ಲಾಸ್ ಸೆಷನ್ ಮಾಡ್ತೀರಾ, ಅದನ್ನ ಮಾರ್ನಿಂಗ್ ಮಾಡ್ಕೊಳ್ಳಿ, ಈವ್ನಿಂಗ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ಕೊಳ್ಳಿ. ಇಲ್ಲ ಕೆಲವೊಂದ್ಸಲಿ ಆಗ್ತಾ ಇಲ್ಲ ಅಂದ್ರೆ ಒಂದಿನ ಬಿಟ್ಟು ಒಂದಿನ ಮಾಡಿ, ಆ ಥರ. ಇಲ್ಲಿಗೆ 2 ವೇರಿಯೇಷನ್ಸ್ ಮುಗ್ದಿದೆ. ಥರ್ಡ್ ವೇರಿಯೇಷನ್, ಇದನ್ನಂತೂ ತುಂಬಾ ಜನ ಮಾಡೋದೇ ಇಲ್ಲ. ಯಾವುದು? ಲಂಜಸ್. ಫಸ್ಟ್ ಆಫ್ ಆಲ್, ಖಾಲಿ ಲಂಜಸ್ ಮಾಡಕ್ ಆಗ್ತಿದ್ಯಾ ನಿಮಗೆ ನೋಡಿ.
ಓಕೆ, ಫ್ರಂಟ್ ಆ್ಯಂಡ್ ಕಾಲು ತಗೊಂಡು ಹಿಂದಕ್ಕೆ ಇಡಬೇಕು. ಓಕೆ, ಆ್ಯಂಡ್ ಬಾಡಿ ನೋಡಿ ಹಿಂಗೆ ಇರಬೇಕು. ಇದು ಈ ಥರ ಮಾಡಕ್ಕೆ ಆಗ್ತಿದೆ ನಿಮಗೆ ಅಂದರೆ ದೆನ್ ಗೋ ವಿತ್ ಡಂಬಲ್ಸ್. ಓಕೆನಾ? ಸೊ ಟೋಟಲ್ 10 ಮಾಡೋಣ, 2 ಕಾಲು ಸೇರಿಸಿ ಸಾಕು, 12 ಬೇಡ ಇದು, ಯಾಕಂದ್ರೆ ತುಂಬ ಜನ ಕಷ್ಟ ಅಂತಾರೆ ಇದನ್ನ. ಈ ಥರ ಹಿಂದಕ್ಕೆ ಬರ್ಬೇಕಾದ್ರೆ ಎಷ್ಟೊಂದು ಜನ ಕಷ್ಟ ಆಗ್ತಿರುತ್ತೆ. ಸೊ ಪ್ರಾಕ್ಟೀಸ್ ಮಾಡಿ ವಿತೌಟ್ ಡಂಬಲ್ಸ್, ಬರುತ್ತೆ ನಿಮಗೆ. 10 ಆಗ್ತಾ ಇಲ್ಲ ಅಂದರೆ 8 ಮಾಡಿ, ಪ್ರಾಕ್ಟೀಸ್ ಮಾಡಿ ಬಿಟ್ಟು ಬಿಟ್ಟು ಆಗುತ್ತೆ. ಬಟ್ ಒಂದು ಪ್ರಾಪರ್ ಫಾರ್ಮೆಟಲ್ಲಿ ಪರ್ಟಿಕ್ಯುಲರ್ ಮಸಲ್ಸ್ನ ಟ್ರೈನ್ ಮಾಡೋದು ಹೇಗೆ ಅಂತ ಈ ಸೀರೀಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಮಾತಾಡ್ಕೊಂಡು ವರ್ಕೌಟ್ ಮಾಡೋದ್ರಿಂದ ನಂಗೆ ಜಾಸ್ತಿ ಸುಸ್ತಾಗುತ್ತೆ. ರೆಡಿ? ಸೆಕೆಂಡ್ ಸೆಟ್. ನೆಕ್ಸ್ಟ್ ಬೇಕಾದ್ರೆ 5 kg ಡಂಬಲ್ಸ್ ಹೋಗ್ಬೋದು ನೀವು. ಇನ್ ಕೇಸ್ ನಿಮ್ಮ ಇಲ್ಲ ತಲೆ ಕೆಡ್ಸ್ಕೊಬೇಡಿ, ಇದರಲ್ಲಿ 2 ಕೌಂಟ್ ಜಾಸ್ತಿ ಮಾಡಿ ಅಷ್ಟೇ. ಆ್ಯಕ್ಚುಲಿ ಈ ಬ್ರ್ಯಾಂಡ್ ಅನ್ಸುತ್ತೆ ಇಷ್ಟು ಕಡಿಮೆ ರೇಟ್ಗೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಡಂಬಲ್ ಸಿಗ್ತಿರೋದು. ನಾನು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. 300 rupees ಅನ್ಸುತ್ತೆ, ಮೋಸ್ಟ್ಲಿ 3 kg. ಡನ್. ಲಾಸ್ಟ್ ಸೆಟ್. ಇಲ್ಲಿಗೆ 3 ವೇರಿಯೇಷನ್ಸ್, 3rd ವರ್ಕೌಟ್ ಮುಗೀತು. ಫೈವ್ ವೇರಿಯೇಷನ್ಸ್ ಮಾಡೋಣ ಸಾಕು. ನಿಮ್ಗೆ ಇಷ್ಟು ಮಾಡೋಷ್ಟು ಸಾಕ ಸುಸ್ತಾಗಿರುತ್ತೆ. ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನನಗೆ, ನಿಮ್ಗೆ ಈ ಸೀರೀಸ್ ಹೆಲ್ಪ್ ಆಗ್ತಾ ಇದೆಯಾ ಅಂತ. ಸೊ ನಂಗೆ ಇನ್ನೂ ಸ್ವಲ್ಪ ಜಾಸ್ತಿ ಮೋಟಿವೇಶನ್ ಬರುತ್ತೆ. ಬಿಕಾಸ್ ಪ್ರತಿ ಸಂಡೇ ಎಕ್ಸ್ಟ್ರಾ ವರ್ಕೌಟ್ ಮಾಡಿ ನಾನು ಅಪ್ಲೋಡ್ ಮಾಡೋದು. ವೀಕ್ಲಿ 6 days ಕೂಡ ಟ್ರೈನ್ ಮಾಡ್ತೀನಿ ನಾನು ಫ್ಯಾಟ್ ಲಾಸ್ ಜರ್ನಿ ಇರೋದ್ರಿಂದ, ಜೊತೆಗಿದು ಎಕ್ಸ್ಟ್ರಾ. ಬಟ್ ಐ ಆಮ್ ಹ್ಯಾಪಿ ದಟ್ ನಿಮ್ಮಿಂದನೂ ನಾನು ಸ್ವಲ್ಪ ಮಾಡ್ತಿದ್ದೀನಿ ಅಂತ. ಓಕೆನಾ? ನೆಕ್ಸ್ಟ್ ವೇರಿಯೇಷನ್, ಇದನ್ನ ಕೊಸೆಕ್ ಲಂಜಸ್ ಅಂತಾರೆ, ಒಬ್ಬೊಬ್ರು ಒಂದೊಂಥರ ಕರೀತಾರೆ, ನಾವು ಕರೀತಿದ್ದೀರ. ಇದು ಹೇಗೆ ತೋರಿಸ್ಲಿ? ಓಕೆ, ನೋಡ್ಕೊಳ್ಳಿ. ಇದು ಯೂಶಲಿ ಮಿಷಿನ್ಸ್ ಇರುತ್ತೆ ಜಿಮ್ಮಲ್ಲಿ, ಅಬ್ಡಕ್ಟರ್ ಅಡಕ್ಟರ್, ಇಫ್ ಐ ಆಮ್ ನಾಟ್ ಪ್ರೊನೌನ್ಸಿಂಗ್ ರಾಂಗ್, ಅದೇ. ಓಕೆ, ಅದನ್ನು ಮಿಷಿನಲ್ಲಿ ಕುತ್ಕೊಂಡು ಮಾಡ್ತೀವಿ ನಾವು. ಇಲ್ಲಿ ನೋಡಿ ಹೀಗೆ ಇದನ್ನ ಫಸ್ಟು ವಿತೌಟ್ ವೆಯ್ಟ್ಸ್ ಮಾಡಿ. ಓಕೆ, ಹೀಗೆ ಖಾಲಿ ಕಡೆ ಹೋಗಬೇಕು. ಅವಾಗ ಏನಾಗುತ್ತೆ ಅಂದರೆ ನಿಮ್ಮ ಈ ಮಸಲ್ಸ್ ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಫಸ್ಟ್ ಖಾಲಿನೇ ಮಾಡಿ. ಟೋಟಲ್ 10 ಕೌಂಟ್. ನೋಡ್ಕೊಳ್ಳಿ ಫಸ್ಟ್ ಬಾಡಿ ಬ್ಯಾಲೆನ್ಸ್ ಮಾಡೋದು ಹೇಗೆ, ಕಾಲಂದು ಯಾವ ಥರ ಮೂವ್ ಆಗ್ತಿದೆ. ಆಯ್ತಾ? ಒಂದ್ಸಲಿ ಇದು ಕಂಫರ್ಟಬಲ್ ಆದ್ಮೇಲೆ ನೆಕ್ಸ್ಟ್ ಡಂಬಲ್ಸ್ಗೂ. ಇದು ಆಗ್ತಾ ಇಲ್ಲ ಅಂದ್ರೆ ಡಂಬಲ್ಸ್ ತಗೊಂಡು ಮಾಡ್ಬೇಡಿ, ಬಿದೋಗ್ಬಿಡ್ತೀರಾ. ಓಕೆನಾ? ಈಗ ಡಂಬಲ್ಸ್ ಹೆಂಗೆ ತೋರಿಸ್ತೀನಿ. 1 2 3 4 5 6 7 10. ಇವೆಲ್ಲ 10 ಮಾಡಿ.
ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಕಷ್ಟ ಆಗುತ್ತೆ. ಇದು 4th ವೇರಿಯೇಷನ್. ಹೆಸರುಗಳು ಹಾಕಿರ್ತೀನಿ ನಾನು, ನೋಡ್ಕೊಳ್ಳಿ. ಹೆಸರುಗಳನ್ನ ಜ್ಞಾಪನ ಇಟ್ಕೊಳ್ಳಿ. ಎಕ್ಸಸೈಸ್ ತುಂಬ ಇಂಪಾರ್ಟೆಂಟ್. ಅಯ್ಯೋ, ತುಂಬ ಜನ ಏನು ಮಾಡಿದೆ ಅಂದರೆ ನಾನು ಹಿಂಗೆ ಮಾಡಿದೆ ಅಂತಾರೆ. ನೀವು ಆ ಥರ ಆಗಬೇಡಿ. ರೆಡಿ? ಲಾಸ್ಟ್ ಸೆಟ್. ಫೋರ್ ವೇರಿಯೇಷನ್ಸ್ ಆಯಿತು. ಲಾಸ್ಟ್ ಒನ್ ಮಾಡೋಣ. ಸೊ ನಿಮಗೆ ಇದನ್ನ ಕಾಫ್ ಮಸಲ್ಸ್ ಅಂತಾರೆ. ಇದು ಕಾಫ್ ರೈಸಸ್ ಕೇಳಿರ್ತೀರಾ, ಬಟ್ ತುಂಬ ಜನ ಏನು ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಹಂಗೆ ಮಾಡಿದ್ರೆ ವರ್ಕ್ ಆಗಲ್ಲ. ಈ ಮಸಲ್ ವರ್ಕ್ ಆಗಬೇಕಂದ್ರೆ ಕಂಪ್ಲೀಟ್ ಲಿಫ್ಟ್, ಸ್ಲೋ ಡ್ರಾಪ್, ಲಿಫ್ಟ್, ಸ್ಲೋ ಡ್ರಾಪ್. ಈ ಥರ ನಿಮ್ಮಲ್ಲಿ ಸ್ಟೆಪ್ಸ್ ಇಂತಂದರೆ ಇನ್ನೂ ಅಡ್ವಾಂಟೇಜ್. ವಿತೌಟ್ ವೇಟ್ಸೇ ಮಾಡ್ಬೋದು ನೀವು. ನೋಡಿ ಇಲ್ಲಿ ಕೆಳಗಡೆ ಹೆಂಗಿದೆ, ನಾನು ಮುಂದೆ ಫಿಂಗರ್ಸ್ ಮಾತ್ರ ಸಪೋರ್ಟ್ಗೆ ಇಟ್ಟಿದ್ದೀನಿ. ಲಿಫ್ಟ್, ಸ್ಲೋ ಡ್ರಾಪ್, ಲಿಫ್ಟ್, ಸ್ಲೋ ಡ್ರಾಪ್. ಇದನ್ನ ಕಾಫ್ ರೈಸ್ ಅಂತಾರೆ. ಇದು ಅಷ್ಟೇ 12x3 ಮಾಡಿ. ಇದು ವಿತೌಟ್ ವೆಯ್ಟ್ಸ್ ಮಾಡೋರಿಗೆ. ಓಕೆ, ಈ ಥರ ಗ್ರಿಪ್ ಪ್ರಾಪರಾಗಿ ಕೈ ಇಟ್ಕೊಳ್ಳಿ, ಇಲ್ಲ ಕಷ್ಟ ಆಗುತ್ತೆ ನಿಮ್ಗೆ. ಅದು ಮಾಡ್ಬೇಕಾದ್ರೆ ನೀಟಾಗಿ ಗೊತ್ತಾಗುತ್ತೆ ಈ ಮಸಲ್ಸ್ ಪೇನ್ ಬರ್ತಾ ಇರುತ್ತೆ. ಓಕೆನಾ? ಇದನ್ನ ಬೇಕಾದ್ರೂ ಮಾಡ್ಬೋದು, ಇಲ್ಲ ಐ ವಿಲ್ ಸ್ಟಾರ್ಟ್ ವಿತ್ ದಿಸ್. ಫಸ್ಟ್ ನಾನು ಮಸಲ್ಸ್ನ ಆಕ್ಟಿವೇಟ್ ಮಾಡ್ಕೋತೀನಿ ಅಂದರೆ ಇಷ್ಟೇ ಮಾಡಿ. ಡಂಬಲ್ಸ್ ಹಿಂಗೆ ಇಟ್ಕೊಳ್ಳಿ. ಲಿಫ್ಟ್, ಸ್ಲೋ ಡ್ರಾಪ್, ಲಿಫ್ಟ್, ಸ್ಲೋ ಡ್ರಾಪ್. ಇನ್ ಕೇಸ್ ಡಂಬಲ್ಸ್ ಅಲ್ಲಿ ತುಂಬಾ ಕಷ್ಟ ಆಗ್ತಿದೆ, ಜಾಸ್ತಿ ಪೇನ್ ಬರ್ತಿದೆ, ಕೈ ಹಿಂಗೆ ಇಟ್ಕೊಳ್ಳಿ. ಸ್ಲೋ ಡ್ರಾಪ್. ಓಕೆ, ಫಸ್ಟ್ ಬೇಸಿಕ್ ಇದು ಮಾಡಿ. ಇದು ಬಂತು ಅಂದ್ರೆ ಡಂಬಲ್ಸ್ಗೆ ಹೋಗಿ, ಡಂಬಲ್ಸ್ ಬಂತು ಅಂದ್ರೆ ಇದು ಹೋಗಿ. ಸ್ಟೇರ್ಸ್ ಯೂಸ್ ಮಾಡೋದು, ಸ್ಟೇರ್ಸ್ ಅಲ್ಲಿ ಇಡ್ಬೋದು. ನಿಮ್ಮಲ್ಲಿ ಬೆಂಚ್ ಇದ್ರೆ ಚಿಕ್ಕದು ಬರುತ್ತಲ್ಲ ಬೆಂಚ್, ಅದಿದ್ರು ಮಾಡ್ಬೋದು ಅದ್ರ ಮೇಲೂ. ಬಟ್ ಪ್ರಿಕಾಷನ್ ನೆಸೆಸಿಟಿ. ಇದು ನೋಡಿ ತುಂಬಾ ಸ್ಲಿಪ್ಪರ್ ಇದೆ. ಸೊ ನಾನು ಮಿಸ್ ಆಗಿ ಪ್ರಾಪರ್ ಸಪೋರ್ಟ್ ತೊಗೊಂಡ್ರೆ ಬಿಡೋ ಚಾನ್ಸಸ್ ಇರುತ್ತೆ. ಹಂಗೆಲ್ಲ ಮಾಡ್ಕೋಬೇಡಿ. ಏನು ಹೇಳ್ಕೊಟ್ಟಿದ್ದೀನೋ ಅಷ್ಟೇ ಮಾಡಿ ಸಾಕು. ನಾನು ಇದನ್ನೇ ನಿಮಗೆ ನೆಕ್ಸ್ಟ್ ಮನೇಲಿ ಇನ್ನ ಬೇರೆ ಸೀರೀಸ್ ಮಾಡಿದಾಗ ಮನೇಲಿ ಇನ್ನೊಂಥರ ಲೆಗ್ ವರ್ಕೌಟ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅಂದರೆ ಇನ್ನ ತುಂಬಾ ಕಾಂಬಿನೇಷನ್ಸ್ ಮಾಡ್ಬೋದು ಮನೇಲಿ, ಅದೆಲ್ಲ ಹೇಳ್ಕೊಡ್ತೀನಿ. ಓಕೆ ಓಕೆ, ವಿಲ್ ಸ್ಟಾರ್ಟ್. ಲಾಸ್ಟ್ ಸೆಟ್. ಸ್ಲೋ ಇಳಿಸಿ. ಬ್ರೀತ್ ಇನ್, ಬ್ರೀತ್ ಔಟ್ ಪ್ರಾಪರ್ ಆಗಿ ಮಾಡಕ್ಕೆ ಇದು ಮಾಡಿ. ಅವಾಗ ನಿಮ್ಮ ಮಸಲ್ಸ್ ಕೂಡ ಆಕ್ಟಿವೇಟ್ ಆಗುತ್ತೆ. ಓಕೆ, ಅಂಡ್ ಏನ್ ಗೊತ್ತಾ, ಫಸ್ಟ್ ಟೈಮ್ ಮಾಡಿದಾಗ ಸ್ಟ್ರೆಚಸ್ಸು, ಬಾಡಿ ಫ್ರೀ ಮಾಡ್ಕೋಬೇಕು ನೆಸೆಸಿಟಿ ಇಲ್ಲ. ನಿಮ್ಮ ಮಸಲ್ಸ್ ನಿಮಗೆ ಫೀಲ್ ಆಗ್ಬೇಕು ವರ್ಕೌಟ್ ಮಾಡಿರೋದು. ಸ್ಟಾರ್ಟಿಂಗ್ ಮಾಡಿದಾಗ ಲೆಟ್ ಇಟ್ ಫೀಲ್. ಲೈಟ್ ಆಗಿ ವಾಕ್ ಮಾಡಿ ಈವ್ನಿಂಗು ಇಲ್ಲ ಬೆಳಗ್ಗೆ ವರ್ಕೌಟ್ ಮುಗಿದ್ಮೇಲೆ, ಅದೇ ಸಾಕು ಬ್ಲಡ್ ಸರ್ಕ್ಯುಲೇಷನ್ಸ್ಗೆ. ಅದು ಬಿಟ್ಟು ಲೆಗ್ ಸ್ಟ್ರೆಚಸ್ ಮಾಡಬೇಕು ಅವೆಲ್ಲ ಬೇಡ. ಸ್ಟಾರ್ಟಿಂಗಲ್ಲಿ ನಿಮ್ಮ ಮಸಲ್ಸ್ ಮೇಲೆ ಆಕ್ಟಿವೇಟ್ ಆಗಲಿ ಅಂತಾನೆ, ಪ್ರೆಷರ್ ಬೀಳಲಿ ಅಂತಾನೆ ನಾವು ಮಾಡ್ತಿರೋದು. ನೀವು ಅದನ್ನೇ ಬಿಟ್ಬಿಟ್ರೆ ನೆಸೆಸಿಟಿ ಇಲ್ಲ. ಈ ಸಿಂಪಲ್ ಎಕ್ಸಸೈಸ್ಗೆಲ್ಲ ಆ ಥರ ಮಾಡ್ಕೊಳ್ಳೋದು. ಫೀಲ್ ಮಾಡಿ. ನಾಳೆ ಪೇನ್ ಬಂತಾ, ಓ ಐ ವರ್ಕ್ಡ್, ಈ ಮಸಲ್ಸ್ ಮೇಲೆ ವರ್ಕ್ ಮಾಡಿದ್ದೀನಿ ನಾನು ಅಂತ ಖುಷಿ ಪಡಿ. ಇವತ್ತು ಆಲ್ಮೋಸ್ಟ್ ನಾವು ಥೈಸು, ಹ್ಯಾಮ್ಸ್ಟ್ರಿಂಗು, ಗ್ಲೂಟ್ಸು, ಅಬ್ಡಕ್ಟರ್, ಅಡಕ್ಟರ್, ಕಾಫ್ ಮಸಲ್ಸ್ ಎಲ್ಲದಕ್ಕೂ ವರ್ಕ್ ಮಾಡಿದ್ದೀವಿ. ಓಕೆ, ಆ್ಯಂಡ್ ನೆಗ್ಲೆಕ್ಟ್ ಮಾಡಿಬಿಡಿ. ತುಂಬ ಜನಕ್ಕೆ ಗೊತ್ತಿರುತ್ತೆ 40+, 35+ ಆಗ್ತಿದ ತಕ್ಷಣ ಮಂಡಿ ನೋವು ಬರ್ತಾ ಇರುತ್ತೆ. ಆ್ಯಂಡ್ ತುಂಬ ಜನ ಮಂಡಿ ಚಿಪ್ಸ್ ಸೌದಿದೆ ಅಂತಾರಲ್ಲ, ಯಾಕಂದರೆ ರೆಗ್ಯುಲರ್ ಆಗಿ ಪ್ರೆಷರ್ ಹಾಕಿ ಹಾಕಿ ಅದನ್ನ ಸೌದೋಗಿರುತ್ತೆ. ಸೊ ಈಗಂತೂ ತುಂಬ ಅಂದರೆ ತುಂಬ ಇಂಪ್ಲಾಂಟೇಷನ್ ಸಮಥಿಂಗ್ ಈ ಥರ ಎಲ್ಲ ನಡೀತಾ ಇದೆ. ಅದ್ರ ಬಿಟ್ಟು ಈಗಲೇ ಸ್ಟ್ರೆಂತ್ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್
ಅಂದರೆ ವೆಯ್ಟ್ ಲಾಸ್ ಬೇಡ, ಸ್ಟ್ರೆಂತ್ ಬಿಲ್ಡಿಂಗ್ ಬೇರೆ, ಎರಡೂ ಕಂಬೈನ್ ಮಾಡಬೇಡಿ. ಓಕೆ, ನಿಮ್ದು ಗೋಲ್ 10-15 kg ವೆಯ್ಟ್ ಲಾಸ್ ಮಾಡ್ಬೇಕು ಅಂತಂದರೆ ಫಸ್ಟ್ ಮಾಡಿ ಅದನ್ನ, ದೆನ್ ಸ್ಟ್ರೆಂತ್ ಬಿಲ್ಡ್ ಮಾಡ್ಕೊಳ್ಳಿ. ನೀವು ಅದು ಮಾಡಬೇಕಾದ್ರೂ ಅಷ್ಟೇ, ನೀವು ಯಾವ ಥರ ಪ್ಯಾಟರ್ನ್ ಆಫ್ ವರ್ಕೌಟ್ನ ಸೆಲೆಕ್ಟ್ ಮಾಡ್ಕೋತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಹರ್ವಿಲಲ್ಲಿ ಬಾಡಿ ವೆಯ್ಟ್ಸ್ನ ಯೂಸ್ ಮಾಡ್ಕೊಂಡು ಮಾಡ್ತಿದ್ದೀವಿ. ನಾನು ಆಗಲೇ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ, ಸ್ಕ್ವಾಟ್. ಈಗ ನನ್ನ ಅಪ್ಪರ್ ಪಾರ್ಟ್ 120-30 kg ಇರುತ್ತೆ. ಇದನ್ನೇ ನನಗೆ ಯೂಸ್ ಮಾಡಿ ಸ್ಕ್ವಾಟ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಇನ್ನು ಎಕ್ಸ್ಟ್ರಾ 5 kg 10 kg ಡಂಬಲ್ ಇಟ್ಕೊಂಡು ಏನಕ್ಕೆ ಮಾಡ್ಬೇಕು ನಾವು? ಅಲ್ಲ 4-5 ರೆಪಿಟೇಷನ್ ಮಾಡ್ಬೇಕಾ? ಕಾಮನ್ ಸೆನ್ಸ್ ಇದು. ಬರ್ಫೀಸ್, ಹೈ ಟೈಮ್ ಜಂಪ್ಸ್, ಇದೆಲ್ಲ ಲೈಕ್ ಸ್ಟ್ರೆಂತ್ ಬಿಲ್ಡ್ ಮಾಡೋಂಥದ್ದು. ಬಟ್ ಆದರೆ ವಯಸ್ಸು ಆಗ್ತಾ ಯಾರೋ ತುಂಬ 60+ ನೋಡ್ತಿದ್ದೀನಿ, 50+ ಈ ಸೀರೀಸ್ನ ನೋಡ್ತಿದ್ದೀನಿ ಅನ್ನೋರು ಸ್ಟ್ರೆಂತ್ ಟ್ರೈನಿಂಗ್ನ ಸ್ಟಾರ್ಟ್ ಮಾಡಿ. ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ ಮಂಡಿ ನೋವು ಸ್ಟಾರ್ಟಿಂಗಲ್ಲೆಲ್ಲ ಜಾಸ್ತಿ ಆಗ್ಬೋದು, ಬಟ್ ಹೋಗ್ತಾ ಹೋಗ್ತಾ ಬೇಗ ರಿಕವರ್ ಆಗ್ತೀರಾ. ಓಕೆ, ದಿಸ್ ಇಸ್ ವಾಟ್ ಅಬೌಟ್. ಆ್ಯಂಡ್ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಈ ಸೀರೀಸ್ ಹೆಲ್ಪ್ಫುಲ್ ಆಗುತ್ತಾ ಅಂತ. ಸೊ ಐ ಕ್ಯಾನ್ ಡೂ ಲೈಕ್ ಚೆಸ್ಟ್ ವರ್ಕೌಟ್, ಬ್ಯಾಕ್ ವರ್ಕೌಟ್, ಬೈಸಿಪ್ಸ್ ವರ್ಕೌಟ್, ಟ್ರೈಸಿಪ್ಸ್ ವರ್ಕೌಟ್, ಶೋಲ್ಡರ್ ವರ್ಕೌಟ್, ಈ ಥರ ಡಿವೈಡ್ ಮಾಡ್ಕೊಂಡು ಮಾಡ್ತೀನಿ. ಓಕೆ, ಸಿ ಯು ಗೈಸ್ ನೆಕ್ಸ್ಟ್ ಸಂಡೇ ಇನ್ನೊಂದು ಸ್ಟ್ರೆಂತ್ ಸೆಷನಿಂಗಲ್ಲಿ. ಬಾಯ್, ಹ್ಯಾವ್ ಎ ಗ್ರೇಟ್ ಡೇ.